ಫುಟ್ಬಾಲ್ ವಿಶ್ವಕಪ್ ಸೆಮಿಫೈನಲ್ ಹಂತಕ್ಕೆ ಬಂದು ತಲುಪಿದ್ದಾಗಿದೆ. ಇನ್ನು ಫೈನಲ್ನಲ್ಲಿ ಕಪ್ ಯಾರ ಮುಡಿಗೆ ಇರುತ್ತೆ ಅನ್ನೋದೊಂದೇ ಕುತೂಹಲ ಈಗ ಬಾಕಿ ಉಳಿದಿರೋದು. ಈ ನಡುವೆ ಮೊರಾಕೋದಲ್ಲಿ ರಕ್ತದಾಟ ಶುರುವಾಗ್ಬಿಟ್ಟಿದೆ. ಅಭಿಮಾನಿಗಳ ನಡುವಿನ ಈ ರೋಷಾವೇಶಕ್ಕೆ ಕಾರಣ ಏನು? ಸದ್ಯದ ಪರಿಸ್ಥಿತಿ ಹೇಗಿದೆ? ಎಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಅಭಿಮಾನಿಗಳ ರೋಷ, ಆವೇಶ, ರಕ್ತ, ಸಾವಿನ ಮೊರೆ ಹೋಗಿದ್ದೇಕೆ ಮೊರಕ್ಕೋ ಜನ. ಒಂದು ಗೆಲುವು, ಒಂದು ಪಂದ್ಯ, ಒಂದು ರಾತ್ರಿ. ಆದ್ರೆ ಆ ರಾತ್ರಿ ಲಂಡನ್ ಬೇದಿಗಳಲ್ಲಿ ಕಂಡದ್ದು ಫುಟ್ಬಾಲ್ ಸಂಭ್ರಮ ಅಲ್ಲ, ಅದು ಭಯದ ಬೆಂಕಿ. ರಸ್ತೆಗಳ ಮೇಲೆ ಓಡಾಡೋ ಜನಸಾಗರ, ಗಾಳಿಯಲ್ಲಿ ಹಾರೋ ಬಾಟಲಿಗಳು, ಒಡೆದು ಚೂರಾದ ಗಾಜು, ಎಲ್ಲೆಲ್ಲೂ ಕಿರುಚಾಟ, ಪೊಲೀಸ್ ಸೈರನ್ಗಳ ಸದ್ದು, ಹೊತ್ತಿ ಉರಿಯುವ ಉದ್ವಿಗ್ನತೆ. ಇದು ಕೇವಲ ಅಭಿಮಾನಿಗಳ ಆವೇಶ ಅಲ್ಲ, ಕ್ಷಣಾರ್ಧದಲ್ಲಿ ನಿಯಂತ್ರಣ ತಪ್ಪಿದ ದಂಗೆಯ ಕರಾಳ ಮುಖ. 2026ರ ವಿಶ್ವ ಫುಟ್ಬಾಲ್ ಕಪ್ನಲ್ಲಿ ಮೊರಾಕೊ ವಿರುದ್ಧ ಫ್ರಾನ್ಸ್ ಗೆದ್ದ ಕೆಲವೇ ಕ್ಷಣಗಳಲ್ಲಿ ಲಂಡನ್ ಬೀದಿಗಳು ಸಂಭ್ರಮದ ವೇದಿಕೆಯಿಂದ ಕೊನೆಗೆ ರೋಷ, ಆವೇಶ, ಕೊನೆಗೆ ರಕ್ತದ ರೂಪದಲ್ಲಿ ಬದಲಾಗುತ್ತಾ ಹೋಯಿತು. ಪರಿಣಾಮ ಸಾವು ಮತ್ತು ನೋವು. ಹೌದು, ಫುಟ್ಬಾಲ್ ಅಂದ್ರೆ ಕೇವಲ ಆಟ ಅಲ್ಲ, ಅದು ಭಾವನೆ, ಅದು ದೇಶಾಭಿಮಾನ, ಅದು ಹುಚ್ಚು. ಕೆಲವೊಮ್ಮೆ ಅದು ಕಣ್ಣೀರು, ಕೆಲವೊಮ್ಮೆ ಸಂಭ್ರಮ. ಆದರೆ ಕೆಲ ಸಂದರ್ಭಗಳಲ್ಲಿ ಅದೇ ಫುಟ್ಬಾಲ್ ಜನರೊಳಗಿನ ಕೋಪ, ಆವೇಶ, ನಿಯಂತ್ರಣ ತಪ್ಪಿದ ಗುಂಪು ಮನೋಭಾವಕ್ಕೆ ಕಿಡಿಯಾಗ್ಬಿಡುತ್ತೆ. ಮೊರಾಕೊ ವಿರುದ್ಧ ಫ್ರಾನ್ಸ್ ಗೆಲುವು ಸಾಧಿಸಿ ಫಿಫಾ ವಿಶ್ವಕಪ್ ಸೆಮಿಫೈನಲ್ಗೆ ಕಾಲಿಟ್ಟ ಸ್ವಲ್ಪ ಸಮಯದ ನಂತರ ಲಂಡನ್ನಲ್ಲಿ ನಡೆದಿದ್ದೇ ಅದಕ್ಕೆ ಜ್ವಲಂತ ಉದಾಹರಣೆ. ಪಂದ್ಯ ಮುಗಿದಿತ್ತು, ಫ್ರಾನ್ಸ್ ಗೆದ್ದಿತ್ತು. ಸಾಮಾನ್ಯವಾಗಿ ವೇಳೆಗೆ ಅಭಿಮಾನಿಗಳು ಸಂಭ್ರಮಿಸಬೇಕು, ಹಾಡಬೇಕು, ಧ್ವಜ ಹಾರಿಸಬೇಕು. ಆದರೆ ಲಂಡನ್ನಲ್ಲಿ ಕತೆ ಬೇರೆ ದಿಕ್ಕಿಗೆ ತಿರುಗಿತು. ಫುಟ್ಬಾಲ್ ಅಭಿಮಾನಿಗಳ ದೊಡ್ಡ ಗುಂಪು ಬೀದಿಗಿಳಿದಿತ್ತು. ಮೊದಲಿಗೆ ಅದು ಸಂಭ್ರಮದ ಗುಂಪಿನಂತೆ ಕಾಣಿಸಿಕೊಂಡಿರಬಹುದು. ಆದರೆ ಕ್ಷಣ ಕ್ಷಣಕ್ಕೂ ವಾತಾವರಣ ಬದಲಾಗತೊಡಗಿತ್ತು. ಕಿರುಚಾಟ ಜೋರಾಯಿತು, ಓಡಾಟ ಶುರುವಾಯಿತು. ನಂತರ ಪರಿಸ್ಥಿತಿ ಕೈಮೀರಿ ಹೋಯಿತು. ಸಾವಿರಾರು ಜನರಿಂದ ತುಂಬಿದ್ದ ರಸ್ತೆಗಳಲ್ಲಿ ನಿಯಂತ್ರಣ ತಪ್ಪಿತ್ತು. ಯಾರು ಯಾರನ್ನ ತಳ್ತಾ ಇದ್ದಾರೆ, ಯಾರು ಯಾರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಅಷ್ಟೊತ್ತಿಗೆ ಹಲವರಿಗೆ ಗಂಭೀರ ಗಾಯಗಳಾಗಿ ಹೋಗಿತ್ತು. ಈಗ ಇದನ್ನೇ ಕಂಟ್ರೋಲ್ ಮಾಡೋಕ್ಕಾಗದೆ ಬ್ರಿಟಿಷರ ರಾಜಧಾನಿ ಆಗಿದ್ದ ಲಂಡನ್ ಒದ್ದಾಡ್ತಾ ಇದೆ. ಫ್ರಾನ್ಸ್ನಾದ್ಯಂತ 20,000ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳನ್ನ ನಿಯೋಜಿಸಲಾಗಿತ್ತು. ಅಸಲಿಗೆ ಫುಟ್ಬಾಲ್ ಕೇವಲ ಮೈದಾನದ ಆಟವಾಗಿ ಉಳಿದಿಲ್ಲ, ಅದು ವಲಸಿಗರ ಭಾವನೆ, ಸಮುದಾಯದ ಗುರುತು, ರಾಷ್ಟ್ರೀಯ ಹೆಮ್ಮೆ, ಕೆಲವೊಮ್ಮೆ ರಾಜಕೀಯ ನೆರಳು, ಇವೆಲ್ಲ ಸೇರ್ಕೊಂಡ ಭಾರಿ ಸ್ಫೋಟಕ ಮಿಶ್ರಣ. ಲಂಡನ್ ಎಂಬ ನಗರದಲ್ಲಿ ಅನೇಕ ದೇಶಗಳ ಜನ, ಅನೇಕ ಸಂಸ್ಕೃತಿಗಳ ಅಭಿಮಾನಿಗಳು, ವಿಭಿನ್ನ ಭಾವನೆಗಳು ಒಂದೇ ಬೇದಿಯಲ್ಲಿ ಸೇರಿಬಿಟ್ಟಾಗ ಗೆಲುವು ಸೋಲಿನ ಸಂಭ್ರಮ ಕೆಲವೊಮ್ಮೆ ಕಿಡಿ ಹಿಡಿಯೋದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ. ಫುಟ್ಬಾಲ್ ಅಭಿಮಾನಿಗಳ ಗುಂಪು ದೊಡ್ಡದಾದಂತೆ ಗುಂಪಿನ ಮನೋಭಾವವು ಬೇರೆ ರೂಪ ತಾಳುತ್ತೆ. ಒಬ್ಬ ಕೂಗಿದ್ರೆ 10 ಮಂದಿ ಓಡ್ತಾರೆ, ಒಬ್ಬ ತಳ್ಳಿದ್ರೆ 100 ಮಂದಿ ಮುನ್ನುಗ್ತಾರೆ. ಒಂದು ಬಾಟಲಿ ಎಸೆಲಾಯ್ತು ಅಂದ್ರೆ ಅದರ ನಂತರ ಕ್ಷಣದಲ್ಲಿ ಬೀದಿ ಯುದ್ಧದಂತಾಗಿ ಬಿಡಬಹುದು. ಲಂಡನ್ನಲ್ಲೂ ಆಗಿದ್ದು ಇದೆ. ಸಂಭ್ರಮದ ಹೆಸರಿನಲ್ಲಿ ಆರಂಭವಾದ ಗುಂಪು ಕೆಲವೇ ಹೊತ್ತಿನಲ್ಲಿ ಭೀತಿಯ ರೂಪ ತಾಳ್ತು. ಪೊಲೀಸ್ ಹಾಜರಿದ್ರೂ ಗುಂಪಿನ ಆವೇಶ ಮತ್ತು ಗೊಂದಲದ ವೇಗ ಬೇರೆ ಹಂತದಲ್ಲಿತ್ತು. ಇದು ಕೇವಲ ಒಂದು ಪಂದ್ಯಾನಂತರದ ಗಲಭೆಯ ಕಥೆಯಲ್ಲ, ಇದು ಆಧುನಿಕ ಫುಟ್ಬಾಲ್ ಸಂಸ್ಕೃತಿಯ ಕತ್ತಲೆ ಮುಖ. ಇದಿನ್ನು ಆರಂಭ. ಮುಂದಿನ ದಿನಗಳಲ್ಲಿ ಈ ರೂಪ ಇನ್ನೂ ಭೀಕರ ರೂಪ ಪಡೆಯಲಿದೆ.